ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಬನ್ನಿ ಸ್ವಾಮಿ, ಬನ್ನಿ. ಓಂ ಐಂ ಹ್ರೀಂ ಶ್ರೀಂ 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 ಶ್ರೀಮಾತ್ರೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ದಯತೋರು ಭವಾನಿ ಅಮ್ಮ ನಿಮ್ಮಿಂದ ಹರಕೆನ ತೀರಿಸ್ಕೊಂತಾ ಇದ್ದಾಳೆ. ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡಲಿ. ಮೊದಲು ಭಂಡಾರ ನಚ್ಕೊಳ್ಳಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಶ್ರಿಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಫ್ವಯ್ಯ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಶ್ರೀಮಾತ್ರೇ ನಮೋ ನಮಃ. ದಂಪತಿಗಳಿಬ್ರು ಕಾಯ ವಾಚ ಮನಸ ನಿಮ್ಮ ಬೇಡಿಕೆನ ಮನ್ಸಲ್ಲೇ ಹೇಳ್ಕೊಂಡು ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ. ತಲೆಮಾರಿನ ಹಿಂದೆ ಮಾಡಿದ ತಪ್ಪು ಶಾಪವಾಗಿ ಬದಲಾಗಿ ನಮ್ಮನ್ನ ಕಾಡ್ತಾನೆ ಇದೆ. ಆ ಶಾಪ ನನ್ನ ಮಗುಗೆ ತೊಂದರೆ ಆಗದಿರೋ ಹಾಗೆ ನೀನೇ ಕಾಪಾಡಬೇಕು ತಾಯಿ. ಅಮ್ಮನವರ ಶೇಷವಸ್ತ್ರನ ತಾಯಿ ಮಗುಗೂ ರಕ್ಷೆ ಆಗೋ ಥರ ಕಟ್ಟಿ ಸರಿ. ಜೈ ಜೈ ಭವಾನಿ, ಜೈ ಜೈ ಭವಾನಿ, ಜೈ ಭವಾನಿ, ಜೈ 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 ಜೈ ಭವಾನಿ. ಜೈ ಜೈ ಭವಾನಿ, ಜೈ ಜೈ ಭವಾನಿ, ಜೈ ಭವಾನಿ, ಜೈ ಜೈ ಭವಾನಿ, ಜೈ ಜೈ ಭವಾನಿ, ಜೈ ಜೈ ಭವಾನಿ, ಜೈ ಜೈ ಭವಾನಿ. ದಂಪತಿಗಳಿಬ್ರು ಕಾಯ ವಾಚ ಮನಸ ನಿಮ್ಮ ಬೇಡಿಕೆನ ಮನ್ಸಲ್ಲೇ ಹೇಳ್ಕೊಂಡು ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ. ನಮ್ಗೆ ಹುಟ್ಟೋ ಮಗುಗೆ ಯಾವುದೇ ರೀತಿ ತೊಂದರೆ ಆಗದೆ ಕಾಪಾಡೋ ಜವಾಬ್ದಾರಿ ನಿಂದೆ ತಾಯಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ದೇವಸ್ಥಾನದಲ್ಲಿ ತಪ್ಪು ಮಾಡಿದೀವಿ. ಆ ತಪ್ಪನ್ನ ತಿದ್ಕೊಳ್ಳೋ ಅಂತ ಅವಕಾಶ ನಮಗಿನ್ನೂ ಸಿಕ್ಕೇ ಇಲ್ಲ. ಆ ಅವಕಾಶನ ಕೊಡು ತಾಯಿ. ನನ್ನ ಮಗುಗೆ ಯಾವುದೇ ತೊಂದರೆ ಆಗದಿರೋ ಥರ ನೋಡ್ಕೋ ತಾಯಿ. ಏಯ್, ಇನ್ನು ಏನ್ ನೋಡ್ತಾ ಇದ್ಯಾ? ಹಾವನ್ನ ಬಿಡು. ಯಾರನ್ನ ಕಚ್ಚಬೇಕೋ ಅವ್ರ ಬಟ್ಟೆ ಬೇಕು ಅಂತ ಹೇಳಿದ್ನಲ್ಲಮ್ಮ. ಇದೊಂದು ಬೇರೆ. ಇವಾಗ ವೈದೇಹಿ ಬಟ್ಟೆ ಎಲ್ಲಿಂದ ಹುಡ್ಕೋದು? ಸಿಕ್ಕೇ ಸಿಗುತ್ತೆ. ಎಲ್ಲಿ? ಅಲ್ಲಿ ನೋಡು. ಅಮ್ನೋರ್ ಶೇಷ ವಸ್ತ್ರನ ವೈದೇಹಿ ಉಡ್ಸಿದಾರಲ್ಲ, ಆ ವಸ್ತ್ರನ ಆಮೇಲವಳು ಬಿಚ್ಚಿಟ್ಬಿಡ್ತಾಳೆ. ಈಗ ಅಮ್ನೋರ್ ಶೇಷ ವಸ್ತ್ರ ವೈದೇಹಿ ಶೇಷ ವಸ್ತ್ರ ಆಗಿದೆಯಲ್ಲ, ಅಷ್ಟು ಸಾಕು ನಮ್ಗೆ. ರಾಮು, ಬಲಿನ್ ತಗೊಂಡ್ ಬಾ. ಬಲಿನಾ? ಹೌದಪ್ಪ. ಅಮ್ನೋರ್ಗೆ ಮೇಕೆ ಬಲಿ ಕೊಟ್ಟು ಆ ರಕ್ತನ ವಿಳೆದೆಲೆಗಚ್ಚಿ ಅಮ್ನೋರ ಪಾದದ ಹತ್ರ ಇಟ್ರೆ ನಿಮ್ಮ ಪೂಜೆ ಪೂರ್ತಿಯಾಗುತ್ತೆ. ಬಲಿ ಬೇಡ.
ನನ್ನ ಮಗು ಪ್ರಾಣಕ್ಕೋಸ್ಕರ ಏನು ಅರಿಯದ ಮೂಕ ಪ್ರಾಣಿನ ಬಲಿ ಕೊಡೋದು ನನಗಿಷ್ಟ ಇಲ್ಲ. ಅದು ಹೊಟ್ಟೆಲಿದ್ದಾಗಲೇ ಒಂದು ಪ್ರಾಣನ ಬಲಿ ತಗೊಂಡಂಥ ಅಪಕೀರ್ತಿ ನನ್ನ ಮಗುಗೆ ಬರೋದು ಬೇಡ. ತಲತಲಾಂತರದಿಂದ ಬಂದ ಆಚಾರನ ತಪ್ಸಕ್ಕಾಗಲ್ಲ. ಹಾಗಂತಲ್ಲ, ನನ್ನ ಭಾವನ್ ಮನ್ಸಿಗೆ ಇಷ್ಟ ಆಗ್ಲಿಲ್ಲ. ಅಷ್ಟಕ್ಕೂ ನಮ್ಮ ಮಗುಗೋಸ್ಕರ ಒಂದ್ ಮೂಕ ಪ್ರಾಣಿನ ಸಾಯಿಸೋದ್ ಬೇಡ. ಅಯ್ಯೋ, ಇಷ್ಟೆಲ್ಲ ಮಾಡಿ ಪೂಜೆನ ಅರ್ಧಕ್ಕೆ ನಿಲ್ಸ್ದಂಗ ಆಗತ್ತಮ್ಮ. ಸಾಮಾನ್ಯವಾಗಿ ಬಲಿ ಕೊಡ್ಲಿಲ್ಲ ಅಂದ್ರೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಹೇಗಿದ್ರು ಇವಳು ಸಾಯ್ತಾ ಇದ್ದಾಳಲ್ವಾ, ಅದಕ್ಕೆ ಮೊದಲೇ ಪೂಜೆ ನಿಂತೋಯ್ತು. ಇಲ್ಲ, ನನ್ನ ಮಗುಗೆ ಏನೇ ತೊಂದರೆ ಆದರೂ ಕಾಪಾಡ್ಕೊಳಕ್ಕೆ ನಾನಿದ್ದೀನಿ. ನನ್ನ ಮಗು ಪ್ರಾಣ ಕಾಪಾಡ್ಕೊಳಕ್ಕೆ ಬೇಕಾದ್ರೆ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ. ಇನ್ನೊಂದು ಜೀವನ ಬಲಿ ಕೊಡಲ್ಲ. ಒಂದು ವೇಳೆ ರಕ್ತ ತರ್ಪಣದಿಂದಾನೇ ಈ ಪೂಜೆ ಮುಗಿಯೋದು ಅಂತಾನೆ ಆದರೆ ನನ್ನ ರಕ್ತನೇ ಅರ್ಪಿಸ್ತೀನಿ ನಾನು. ಬಾವಾ, ಜೈ 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 ಭವಾನಿ, 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 ಭವಾನಿ, ಜೈ ಜೈ 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 ಭವಾನಿ. ಏನ್ ಬಾವಾ ಇದು? ರಕ್ತ ಹೋಗ್ತಾ ಇದೆಯಲ್ಲ ಬಾವಾ. ಏನೂ ಆಗಲ್ಲ ವೈದೇಹಿ. ದೇವ್ರಿಗೆ ರಕ್ತ ಅರ್ಪಿಸಿದ್ದಾಯ್ತಲ್ವಾ, ಇನ್ಯಾವ ರಕ್ತಪಾತನೂ ಆಗಲ್ಲ ಬಿಡು. ಹೌದಪ್ಪ, ತಲತಲಾಂತರದಿಂದ ಆ ದೇವಸ್ಥಾನದಲ್ಲಿ ಆ ಜ್ಯೋತಿ ಯಾಕೆ ಬೆಳಗ್ಲಿಲ್ಲ? ಈಗ ನಿನ್ನ ಕೈಯಾರೆ ಹೇಗ್ ಬೆಳಗ್ತು ಈಗ ಅರ್ಥ ಆಯ್ತಪ್ಪ. ಆ ದೇವರು ನಿನಗೆ ಅನ್ಯಾಯ ಮಾಡಲ್ಲ, ಈ ಮಗುಗೂ ಯಾವುದೇ ತೊಂದರೆ ಕೊಡಲ್ಲ. ಅಮ್ಮನವರು ಯಾವಾಗ್ಲೂ ಕಾಪಾಡ್ತಾರೆ. ಅಮ್ಮ, ಆ ಶೇಷವಸ್ತ್ರನ ತೆಗೀರಿ. ನೋವ್ತಾ ಇದೆಯಾ ಬಾವಾ? ಶೇಷ್ ವಸ್ತ್ರನ ಅಲ್ಲಿಟ್ರು ತಂದರೆ ಹಾವಾಡಿಗೆ ಕೊಡ್ಬೋದು. ಆಗ ನಮ್ಮ ಕೆಲಸ ಮುಗಿಯುತ್ತೆ. ಬಾವಾ, ರಕ್ತ ಹೋಗ್ತಾ ಇದೆ ಬಾವಾ. ವೈದೇಹಿ, ವೈದೇಹಿ, ಏನೂ ಇಲ್ಲ ಅಂತೆಲ್ಲ. ಖರ್ಚೀಫ್ ಇದೆ, ಇರು. ನೋಡಪ್ಪ, ಏನೂ ಕಟ್ಕೋಬೇಡ, ಆಗ್ಲಿ, ಅರ್ಶನ ಹಚ್ಕೋ. ಸರಿ. ಬಾ ವೈದೇಹಿ. ಹಾ, ನಡೀರಪ್ಪ, ನಡೀರಿ. ಚಂಚಲ ತರೋ ಬಟ್ಟೆನ್ ಕೊಟ್ರೆ ಹಾವು ವೈದೇಹಿನ ಕಚ್ಬಿಡುತ್ತೆ. ಈ ಖರ್ಚೀಫನ್ ಕೊಟ್ರೆ ದೇವಾಂಶನ ಕಚ್ಚುತ್ತೆ. ಎರಡೂ ಹಾಕೋಣ, ಇಬ್ರು ಸಾಯ್ತಾರೆ. ಏ ನಾಗ, ನಿಂತ್ಕೋ.
ಏನೋ ಮಾಡ್ತಾ ಇದೆಯಾ ಇಲ್ಲಿ? ಮತ್ತೆ ಏನ್ ತಪ್ಪು ಮಾಡೋದಕ್ಕೆ ಅಂತ ಬಂದಿದ್ಯಾ? ಏನಾಯ್ತು ಸ್ವಾಮಿ? ಏಯ್, ನೀನು ಮಾಡೋ ಅಂತ ಕೆಲಸಗಳೆಲ್ಲ ನನಗೆ ಗೊತ್ತು. ಇಲ್ಲಿ ಏನ್ ಮಾಡ್ತಾ ಇದೀಯಾ ಹೇಳು? ಸಿಕ್ಕಾಕೊಂಡ. ನಮ್ಮನ್ ಸಿಕ್ಕಾಕ್ಸಕ್ ಮುಂಚೆ ನಾವು ಹೋಗೋದೇ ಬೆಟರು. ಏನು ಆಗಲ್ಲ ವಾಲಿ, ನೀನ್ ಯೋಚನೆ ಮಾಡ್ಬೇಡ. ಅವನ್ ಮೋಡಿ ಮಾಡಿ ಹೇಗ್ ತಪ್ಪಿಸ್ಕೊತಾನೆ ನೋಡು. ನಿನ್ನೆ ಕೇಳ್ತಾ ಇರೋದು, ಏನ್ ಮಾಡ್ತಾ ಇದೀಯೋ ಇಲ್ಲಿ? ಸ್ವಾಮಿ, ಅದು ದೇವ್ರಿಗೆ ಬಲಿ ಕೊಡ್ತೀನಿ ಅಂದ್ರಲ್ಲ, ಕಾಲೋ ತಲೆನೋ ಸಿಗುತ್ತೆ ಅಂತ ಬಂದೆ. ಯಜಮಾನ್ರು ಬಲಿ ಬೇಡ ಅಂತ ಅಂದ್ರು. ಬುಟ್ಟಿಲಿ ಏನ್ ತಂದಿದ್ಯಾ? ಬಲಿ ನೋಡಕ್ಕೆ ಅಂತ ಬಂದವನು ಹಾವಿನ ಬುಟ್ಟಿ ಯಾಕೆ ತಂದಿದ್ಯಾ? ಏನಾಯ್ತು ಪುರೋಹಿತ್ರೆ? ಏನೂ ಇಲ್ಲಪ್ಪ, ಇವನ್ ಯಾವಾಗ್ಲೂ ಹೀಗೇನೆ. ನಾಟಕ ಮಾಡಬೇಡ. ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಹೇಳು. ಆಡ್ಸೋಣ ಅಂತ ತಂದಿದ್ದೆ ಸ್ವಾಮಿ, ಅದು ಬಿಟ್ರೆ ಬೇರೆ ಏನಿಲ್ಲ. ಏಯ್, ಮೊದ್ಲಿನಿಂದ ಹೋಗ್ತಾ ಇರೋ, ಹೋಗ. ನೀವು ನಡೀರಪ್ಪ. ಸಿಕ್ಕಾಕೊಂಡ್ಬಿಟ್ವಿ ಅನ್ಕೊಂಡಿದ್ದೆ. ಇವ್ರು ನನಗೆ ಬೈಯೋದು ಮಾಮೂಲಿನೇ ಸ್ವಾಮಿ. ನಾನು ಮಾತಲ್ಲಿ ಮೋಡಿ ಮಾಡಿ ತಪ್ಪಿಸ್ಕೊಳ್ಳೋದು ಮಾಮೂಲಿ. ಅವರಿಗೆ ಬುಟ್ಟಿಯಿಂದ ಹಾವು ತೆಗಿಬಾರ್ದು, ಆ ಹಾವು ಯಾರಿಗೂ ಕಚ್ಚಬಾರ್ದು. ಅದು ಮಾಡದೇ ಇರೋಕ್ಕಾಗತ್ತಾ? ಅದೆಲ್ಲ ಇವಾಗ ಬೇಕಾಗಿಲ್ಲ. ನಮ್ಗೀಗ ವೈದೇಹಿ ಸಾಯೋದು ತುಂಬಾನೇ ಮುಖ್ಯ. ತಗೋ ನಾಗ, ಇವಾಗಿದು ವೈದೇಹಿ ಬಟ್ಟೆ. ಇದ್ರ ವಾಸನೆನ ಹಾವುಗ್ ತೋರಿಸಿ ವೈದೇಹಿ ಕಚ್ಸು. ಹಾ, 1 ನಿಮಿಷ. ಇದೇನಿದು? ದೇವಾಂಶ್ ಕರ್ಚೀಫ್. ಯಾವಾಗಿಂದನೂ ಅವನನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅದು ಇವತ್ತಾಗ್ತಾ ಇದೆ. ತಗೋ, ಇದನ್ನು ಬುಟ್ಟಿಗೆ ಹಾಕಿ ವೈದೇಹಿ ಜೊತೆಗೆ ಆ ದೇವಾಂಶ್ಗೂ ನಿನ್ನ ಹಾವಿಂದ ಕಚ್ಚು. ಬೇಡ ವಾಲಿ, ನನ್ಗವ್ರ ಮನೆಯವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಆಸೆ ಇದೆ. ಅದಕ್ಕೆ ಬೇರೆ ಪ್ಲಾನೇ ಇದೆ ಬಿಡು. ಏನು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಾಗ, ನಿನ್ ಕೆಲ್ಸ ನೀನ್ ಶುರು ಮಾಡು. ಸರಿ ಅಮ್ಮವ್ರೆ. ನೋಡಿದ್ರಾ ಹೇಗೆ ವಾಸನೆ ನೋಡ್ತಿದೆ ಅಂತ? ಕಚ್ಚೋ ಸಮಯ ಬಂದಿದೆ, ಆದರೆ ಇಲ್ಲಲ್ಲ. ಯಾಕೆ? ಊರವ್ರು ನೋಡಿದ್ರೆ ಸಾಯಿಸ್ಬಿಡ್ತಾರೆ. ಟೈಮ್ ನೋಡ್ಕೊಂಡು ಬಿಡಬೇಕು. ಕೆಲಸ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ವಾಲಿ, ಊರ್ ಮೀಳಾಗ್ ಫೋನ್ ಮಾಡಿ ಕೆಲ್ಸ ಮುಗೀತು ಅಂತ ಹೇಳ. ಸರಿ ಸರಿ, ಇಬ್ರು ಒಂದೇ ಜಾಗದಲ್ಲಿ ಇರೋದು ಒಳ್ಳೇದಲ್ಲ. ಮತ್ತೆ ಸಿಗೋಣ. ನೀನಿವಾಗ ಹೊರಡು. ನಾಗ, ನಿಂತ್ಕೋ. ಬಾಯ್ಲಿ. ಏನ್ ಸ್ವಾಮಿ? ಇದನ್ ತಗೋ. ಇದ್ರ ವಾಸನೆ ಕೂಡ ಹಾವುಗ್ ತೋರ್ಸು. ದೇವಾಂಶು ಸಾಯ್ಬೇಕು. ಆಯ್ತು ಸ್ವಾಮಿ. 1 ನಿಮಿಷ, ಒಬ್ರಿಗೆ ಮಾತ್ರ ಅಂತ ಹೇಳಿದ್ರಲ್ವಾ? ಏಯ್, ಒಬ್ರು ಸತ್ರೆ ನಿನಗೆ ಚಂಚಲ ಕೊಡ್ತಿರೋ ದುಡ್ಡು ಮಾತ್ರ ಸಿಗುತ್ತೆ ನಾಗ. ಇಬ್ರು ಸತ್ರೆ ಅವಾಗ ನಿಂಗೆ ಹಾವಿನ ಜೊತೆ ಕೆಲಸನೇ ಇರಲ್ಲ. ಆರಾಮಾಗಿ ಸಿಟಿಲ್ ಬದುಕೋತಾರ ನಾನು ಹೆಲ್ಪ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಕೊಡಿ ಸ್ವಾಮಿ. ಬಾವಾ, ತುಂಬಾ ನೋವ್ತಿದ್ಯಾ ಬಾವಾ? ಸಂತೋಷ ಆಗ್ತಾ ಇದೆ ವೈದೇಹಿ. ಕೆಲವೊಂದು ವಿಚಾರದಲ್ಲಿ ಏನ್ ಮಾಡಿದ್ವಿ ಅನ್ನೋದಲ್ಲ, ಎಷ್ಟು ಸಂತೃಪ್ತಿ ಸಿಕ್ತು ಅನ್ನೋದು ಮುಖ್ಯ. ನನ್ನ ಮಗು ಕ್ಷೇಮಕ್ಕೋಸ್ಕರ ಏನೇ ಮಾಡಿದ್ರೂ ನನಗೆ ತೃಪ್ತಿ ಸಿಗುತ್ತೆ ವೈದೇಹಿ. ನೋಡಪ್ಪ, ಇದು ಅಮ್ಮನವ್ರ ಪ್ರಸಾದ, ತಗೊಳ್ಳಿ. ಹೆರಿಗೆ ಆಗೋವರೆಗೂ ನಿಮ್ಮ ಮಗುನ ಆ ತಾಯೇ ಕಾಪಾಡ್ತಾಳೆ. ಈ ಪ್ರಸಾದದಲ್ಲಿ ಆಶೀರ್ವಾದದ ಜೊತೆಗೆ ಈ ಪ್ರಕೃತಿಲಿ ಸಿಗುವಂತ ಔಷಧಿಗಳು ಕೂಡ ಇದೆಯಮ್ಮ. ಇದು ನಿಮ್ಗೆ ಹುಟ್ಟುವಂತ ಮಗುಗೆ ಶ್ರೀರಕ್ಷೆ ಆಗಿರುತ್ತೆ. ಪುರೋಹಿತ್ರೆ, ನಿಮ್ಮೂರಲ್ಲಿ ಹಚ್ಚೆ ಹಾಕೋ ಒಬ್ಳು ಹುಡುಗಿ ಇದ್ಲಲ್ಲ? ಹೌದಮ್ಮ, ಹೆಸರು ಮಾಲಾ. ವೈದೇಹಿ, ನೀನ್ ಹಚ್ಚೆ ಹಾಕಿಸ್ಕೋತ್ಯಾ?
ಪಕ್ಕದೂರಲ್ಲಿ ಯಾರೋ ಒಬ್ರಿಗೆ ಹಚ್ಚೆ ಹಾಕಕ್ಕೆ ಅಂತ ಹೋಗಿದ್ದಾಳೆ. ಸಂಜೆಗೂ ಮುಂಚೆನೇ ಬಂದ್ಬಿಡ್ತಾಳೆ. ಇಲ್ಲಿಗೆ ಬಂದ ತಕ್ಷಣ ನಾನು ಕಳಿಸ್ಕೊಡ್ತೀನಿ, ನೀವಿನ್ ಹೊರಡಿ. ಆಗ್ಲಿ ಪುರೋಹಿತ್ರೆ, ಬಾ ವೈದೇಹಿ. ಸರಿ. ನಾವು ಹೋಗಿ ಬರ್ತೀವಿ ಅಜ್ಜ. ಒಳ್ಳೇದು ಯಜಮಾನ್ರೆ. ಹಾವು ಬಿಡ್ಬೋದಾಗಿತ್ತಲ್ವ ಈಗ? ನೀವೇ ಅಲ್ವಾ ಸ್ವಾಮಿ, ಅದಕ್ಕೆ ಯಾಕೆ ಕಷ್ಟ, ಇರೋ ಜಾಗದಲ್ಲಿ ಬಿಟ್ರಾಯ್ತು ಅಂದಿದ್ದು. ಹಾಗಾದ್ರೆ ಗೆಸ್ಟ್ ಹೌಸಿಗೆ ನಡಿ. ಮನೆ ಒಳಗೆ ಬಿಟ್ರೆ ಖಂಡಿತ ಸಿಕ್ಕಾಕೋತಾಳೆ. ಹೂವೆಲ್ಲಿ ಬಿದ್ದೋಯ್ತು? ತಲೆಯಲ್ಲಿರೋ ಹೂವು ಬಿದ್ದೋಗೋದು ಅಪಶಕುನ ಅಂತ ಹೇಳ್ತಾರೆ ಅಲ್ವಾ? ನನ್ನ ಮಗು ಪ್ರಾಣ ಕಾಪಾಡ್ಕೊಳಕ್ಕೆ ಬೇಕಾದ್ರೆ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ. ಇನ್ನೊಂದು ಜೀವನ ಬಲಿ ಕೊಡಲು. ತಾಯಿ, ಏನ್ ಕೇಡು ಆಗದೆ ಇರೋ ಥರ ನೀನೇ ಕಾಪಾಡಮ್ಮ. ವೈದೇಹಿ, ಏನಾಯ್ತು? ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಬಾವಾ, ನಾನು ಮುಡ್ಕೊಂಡಿದ್ದು ಹೂವು ಬಿದ್ದು ಹೋಗಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ? ಮತ್ತೆ ಮುಡ್ಕೊಂಡ್ರೆ ಆಯ್ತು. ಅದು ಹಾಗಲ್ಲ ಬಾವಾ, ಮುಡ್ಕೊಂಡಿರೋ ಹೂವ ಅದು ಗೊತ್ತಾಗ್ದಿರೋ ಹಾಗೆ ಬಿದ್ದು ಹೋಗಿದ್ರೆ ಅಪಶಕ್ನ ಅಂತಾರೆ. ಎಲ್ಲೋ ಯಾವುದಕ್ಕೂ ಸಿಕ್ಕಾಕೊಂಡು ನಿನ್ ತಲೆಯಲ್ಲಿರೋ ಹೂವು ಬಿದ್ದಿದ್ದಕ್ಕೆ ನೀನು ಅಪಶಕನ ಅನ್ಕೊಂಡ್ರೆ ಹೇಗೆ ವೈದೇಹಿ? ಅನ್ಕೊಳ್ದೆ ಆಗಿದ್ದಕ್ಕೆಲ್ಲ ಅಪಶಕನ ಅಂತ ಹೆಸರು ಕಟ್ಟಿದ್ರೆ ಹೇಗೆ? ಈ ಥರ ಎಲ್ಲ ಆಗೋದು ಅಂತಂದ್ರೆ ಕೆಟ್ಟದೇನೋ ಆಗತ್ತೆ ಅಂತ ಬಾವ. ಮತ್ತೆ ಏನ್ ನಡೆಯತ್ತೋ, ಏನ್ ತೊಂದ್ರೆ, ಏನ್ ಅಪಾಯ ಆಗತ್ತೋ ಅಂತ ಭಯ ಆಗ್ತಿದೆ. ವೈದೇಹಿ, ಏನೂ ಆಗಲ್ಲ. ಏನೂ ಆಗದೆ ಹೋದ್ರೂ ಏನೋ ಆಗಬಹುದೇನೋ ಅಂತ ಹೆದರ್ಕೋತಾ ಇದೆಯಾ ಅಷ್ಟೇ. ಭಯ ಅಲ್ಲ ಬಾವ, ಹಾಗೆ ಅನ್ಕೊಳ್ತಿದ್ನೇನೋ. ಆದ್ರೆ ನಮ್ಮ ಪರಿಸ್ಥಿತಿನೇ ಬೇರೆ. ಶಾಪ ವಿಮೋಚನೆ ನಡೆಯೋವರೆಗೂ ಅಪಾಯ ಅನ್ನೋದು ನಮ್ಮ ಬೆನ್ ಹಿಂದೆನೇ ಇರತ್ತೆ. ಬರುವಾಗ ಕಾರ್ ಬ್ರೇಕ್ಸ್ ಫೇಲ್ ಆಗಿತ್ತು. ಬಲೂನ್ಸ್ ಇದ್ದಿದ್ರಿಂದ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಮ್ಮ ಮಗು ಪರಿಸ್ಥಿತಿ ಏನಾಗಿರ್ತಾ ಇತ್ತು? ಈಗ ಮತ್ತೆ ಏನ್ ತೊಂದರೆ ಆಗುತ್ತೋ ಏನೋ ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಹಾಗ್ಯಾಕೆ ಅನ್ಕೋತ್ಯಾ? ಅಷ್ಟು ದೊಡ್ಡ ಅಪಾಯದಿಂದ ಪಾರಾಗಿ ಬಂದ್ವಿ ಅಂದ್ರೆ ಅದನ್ನ ದೇವ್ರ ಅನುಗ್ರಹ ಅಂತ ಅನ್ಕೋಬಹುದಲ್ವಾ? ಆ ತಾಯಿ ಹೆಸರಲ್ಲಿ ಪೂಜೆ ಕೂಡ ಮಾಡಿಸಿದ್ದೀವಿ. ಎಲ್ಲ ಒಳ್ಳೇದೇ ಆಗುತ್ತೆ ವೈದೇಹಿ. ಅಪಶಕುನ ಅಂತ ಏನೂ ಆಗಲ್ಲ. ಅದನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದು ಬೇಡ ಬಾವ. ಬಲ್ಗಣ್ಣ ಅದ್ರದ್ರೆ ಒಂದರ್ಥ, ಎಡಗಣ್ಣ ಅದ್ರದ್ರೆ ಇನ್ನೊಂದರ್ಥ, ಬೆಕ್ಕು ಅಡ್ಡ ಬಂದ್ರೆ ಒಂದರ್ಥ. ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ. ನಾವು ಹುಷಾರಾಗಿರ್ಬೇಕು ಅಂತ ಎಚ್ಚರಿಸ್ತಾ ಇದೆ. ಹಾಗೆ ನೋಡಿದ್ರೆ ಕೆಲವು ಸಲ ಕಣ್ಣು ಅದ್ರೋದು ನಿಲ್ಲೋದೇ ಇಲ್ಲ ವೈದೇಹಿ. ಅದು ಅಪಶಕನನ, ಕೆಟ್ಟದಾಗತ್ತೆ ಅಂತನಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾವ. ಆದ್ರೆ ಆ ಥರ ಕಣ್ಣು ಅದರ್ದಾಗ ಒಂದು ಕಣ್ಣು ಮುಚ್ಕೊಂಡು ಅದರ್ತಾ ಇರೋ ಕಣ್ಣಲ್ಲಿ ಹಾಗೆ ನೋಡಿದ್ರೆ ಕಣ್ಣು ಅದ್ರೋದು ನಿಂತೋಗುತ್ತಂತೆ. ಆ ಥರ ಮಾಡಿದ್ರೆ ಸರಿ ಹೋಗುತ್ತೆ. ಹಾಗಾದ್ರೆ ಹೂವಿನ ವಿಷಯದಲ್ಲಿ ಹಾಗೆ ಮಾಡೋಣ. ಉದುರು ಹೋಗಿರೋ ಹೂವಿನ ಜಾಗದಲ್ಲಿ ಫ್ರೆಶ್ ಆಗಿ ಮಲ್ಲಿಗೆ ಹೂ ಮುಡ್ಸೋಣ. ಈಗ ಈ ಹೂವಿನ ಪ್ರೀತಿಯಿಂದ ನನ್ನ ಅತ್ತೆ ಮಗಳು ಜಡೆಯಲ್ಲಿ ಮುಡಿಸಿದ್ರೆ ಅಪಶಕುನ ಎಲ್ಲ ದೂರ ಆಗುತ್ತೆ. ಹೋಗ್ಲಿ ಬಿಡು. ಹೀಗಾದ್ರೂ ನಿನಗೆ ಹೂ ಮುಡಿಸೋ ಅವಕಾಶ ಸಿಕ್ತು ನನಗೆ.
ತಮಾಷೆ ಮಾಡ್ಬೇಡ ಬಾವ, ಹುಷಾರಾಗಿರ್ಬೇಕು. ಆಗ್ಲಿ, ನಾನು ಹುಷಾರಾಗೇ ಇರ್ತೀನಿ.